ಹಾಯ್ ಯೂಟ್ಯೂಬ್ ವೀಕ್ಷಕರೇ, ಮನೋಜ್ ಪ್ರಾಪರ್ಟಿ ಕಡೆಯಿಂದ ಚಂದ್ರು ಮಾಡುವ ನಮಸ್ಕಾರಗಳು. ಇವತ್ತು ನಾವು ಸರ್ ಎಂ ವಿಶ್ವೇಶ್ವರ BDS ಸೈಟ್ನಲ್ಲಿ ಕಟ್ಟಿರೋ ಒಂದು ಡೂಪ್ಲೆಕ್ಸ್ ಹೌಸ್ ನೋಡೋದಕ್ಕೆ ಬಂದಿದ್ದೀವಿ. ಈ ಒಂದು ಮನೆ ನಿಮಗೆ ಸೌತ್ ವೆಸ್ಟ್ ಕಾರ್ನರ್ ಸೈಟಲ್ಲಿ ಕಟ್ಟಿರೋವಂಥದ್ದು. 920 ಸ್ಕ್ವೇರ್ ಫೀಟ್ ಬರುವಂಥ ಸೈಟ್ ಮೆಷರ್ಮೆಂಟ್ ಬಿಲ್ಡಿಂಗ್ ಇದು. ಬಿಲ್ಡಿಂಗ್ನ ಎರಡು ಕಡೆ ನಿಮಗೆ 30 ಫೀಟ್ ವೈಡ್ ಟಾರ್ ರೋಡ್ ಇದೆ ನೋಡ್ಬೋದು. ಎರಡು ಕಡೆ ನಿಮಗೆ 30 ಅಡಿ ರೋಡ್ ಇರುವಂಥದ್ದು. ವೆಸ್ಟ್ ಸೈಡಲ್ಲಿ ನಿಮಗೆ 30 ಫೀಟ್ಗಿಂತ ಸ್ವಲ್ಪ ಜಾಸ್ತಿನೇ ಇರುವಂಥದ್ದು ರೋಡಿಲ್ಲಿ. ಬನ್ನಿ ಈಗ ಬಿಲ್ಡಿಂಗ್ನ ಎಲಿವೇಶನ್ ಹೇಗಿದೆ ಅಂತ ನೋಡೋಣ. ವೆಸ್ಟ್ ಫೇಸಿಂಗಿಂದ ನಿಮಗೆ ಎಂಟ್ರೆನ್ಸ್ ಕೊಟ್ಟಿರುವಂಥದ್ದು ಇಲ್ಲಿ. ಇದು ಬಂದು ನಿಮಗೆ ಸೌತ್ ಫೇಸಿಂಗ್ ಬರುವಂಥದ್ದು ಈ ಕಡೆ. ಇದು ಬಂದು ವೆಸ್ಟ್ ಫೇಸಿಂಗ್ನಲ್ಲಿ ಬರುವಂಥ ಎಂಟ್ರೆನ್ಸ್ ಇದು. ಫ್ರಂಟ್ ಎಲಿವೇಶನ್ ಈ ಪೂರ್ತಿ ನಿಮಗೆ ಟೆಕ್ಸ್ಚರ್ ಪೇಂಟಿಂದ ಡಿಸೈನ್ ಮಾಡಿರುವಂಥದ್ದು ಇಲ್ಲಿ ವಾಲ್ನಲ್ಲಿ. ಹಾಗೆ ಪಾರ್ಕಿಂಗ್ನ ಗೇಟ್ ಬಂದು ನಿಮಗೆ ಫುಲ್ ಸೈಜ್ 9 ಫೀಟ್ ಹೈಟ್ ಗೇಟ್ ಮಾಡಿದ್ದಾರೆ. ಫಂಟರ್ ಮ್ಯಾಕ್ ಶೀಟ್ ಹಾಗೆ MS CNC ಕಟಿಂಗ್ ಶೀಟ್ ಯೂಸ್ ಮಾಡಿರುವಂಥ ಗೇಟ್ ಸಿಗುತ್ತೆ. ಗ್ರೌಂಡ್ ಫ್ಲೋರ್ ಪೂರ್ತಿ ನಿಮಗೆ ಪಾರ್ಕಿಂಗ್ ಏರಿಯಾ ಬರುವಂಥದ್ದು. ಪಾರ್ಕಿಂಗ್ನ ಫ್ಲೋರಿಂಗ್ನಲ್ಲಿ ಬಂದು ನಿಮಗೆ ಆಂಟಿ ಸ್ಕಿಡ್ ಬೆಟ್ರಿಫೈಡ್ ಡಿಜಿಟಲ್ ಟೈಲ್ ಯೂಸ್ ಮಾಡಿರುವಂಥದ್ದು. ಎಲೆಕ್ಟ್ರಿಕ್ ಮೀಟರ್ ಬೋರ್ಡ್ ಬಂದು ನಿಮಗೆ ಈ ಕಡೆ ಸೌತ್ ಫೇಸಿಂಗ್ ವಾಲ್ನಲ್ಲಿ ಬರುತ್ತೆ. ವಿಂಡೋಸ್ ನೋಡ್ಬೋದು ನೀವು, ಎಲ್ಲ UPVC ಸ್ಲೈಡಿಂಗ್ ವಿಂಡೋಸ್ ಹಾಕಿರುವಂಥದ್ದು. ಪಾರ್ಕಿಂಗ್ನಲ್ಲಿ ಫುಲ್ ನಿಮಗೆ ಕವರ್ಡ್ ಪಾರ್ಕಿಂಗ್ ಮಾಡಿರುವಂಥದ್ದು. ವಾಲ್ ಫುಲ್ ಸೈಜ್ ವಾಲ್ ರೂಫ್ ಹೈಟ್ವರೆಗೂ ನಿಮಗೆ ವಾಲ್ ಕನ್ಸ್ಟ್ರಕ್ಟ್ ಮಾಡಿರುವಂಥ ಪಾರ್ಕಿಂಗ್ ಸಿಗುತ್ತೆ. ಇಲ್ಲಿ ನಿಮಗೆ ಬೋರ್ವೆಲ್ ಸಿಗುತ್ತೆ. ಇದ್ರ ಪಕ್ಕದಲ್ಲಿ ನಿಮಗೆ ಸಂಪ್ ಸಿಗುವಂಥದ್ದು ನೋಡ್ಬೋದು ನೀವು. ಈ ಒಂದು ಪಾರ್ಕಿಂಗಲ್ಲಿ ನಿಮಗೆ 2 ರಿಂದ 3 ಕಾರ್ ಹಾಗೆ 2 ವೀಲರ್ಸ್ ಪಾರ್ಕ್ ಮಾಡೋಷ್ಟು ಸ್ಪೇಸ್ ಸಿಗುವಂಥದ್ದು. UPS ಪಾಯಿಂಟ್ ಬಂದು ನಿಮಗೆ ಇಲ್ಲಿ ಸ್ಟೇರ್ ಕೇಸ್ ಕೆಳಗಡೆ ಕೊಟ್ಟಿರುವಂಥದ್ದು. ಗ್ಯಾಸ್ ಕನೆಕ್ಷನ್ಗೆ ನಿಮಗೆ ಅಲ್ಲಿ ಕಾರ್ನರಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಈ ಕಡೆ ಕಾರ್ನರಲ್ಲಿ ನಿಮಗೆ ಗ್ಯಾಸ್ ಕನೆಕ್ಷನ್ಗೆ ಪ್ರಾವಿಷನ್ ಮಾಡಿರುವಂಥದ್ದು ನೋಡ್ಬೋದು. ಇಲ್ಲಿ ಗ್ಯಾಸ್ ಕನೆಕ್ಷನ್ ಇಲ್ಲಿ ಕೊಟ್ಟಿರುವಂಥದ್ದು. ಕಾವೇರಿ ವಾಟರ್ ಮೀಟರ್ಗೆ ನಿಮಗೆ ಇಲ್ಲಿ ಪ್ರಾವಿಷನ್ ಮಾಡಿದ್ದಾರೆ. ಇನ್ನು ಸ್ಟೇರ್ ಕೇಸಲ್ಲಿ ನಾವು ಮೇಲೆ ಕಂಟಿನ್ಯೂ ಮಾಡಿದ್ರೆ ನಮಗೆ ಇಲ್ಲಿಂದ ಫಸ್ಟ್ ಫ್ಲೋರ್ ಮೈನ್ ಡೋರ್ ಎಂಟ್ರೆನ್ಸ್ ಡೋರ್ಗೆ ನಿಮಗೆ ಸ್ಟೇರ್ ಕೇಸ್ ಕೊಟ್ಟಿರುವಂಥದ್ದು. ಇಲ್ಲಿ ಎಕ್ಸ್ಟೀರಿಯರ್ ಸ್ಟೇರ್ ಕೇಸ್ನಲ್ಲಿ ಬಂದು ಪಾಲಿಶ್ಡ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ರೈಲಿಂಗ್ ಬಂದು ನಿಮಗೆ SS ಟ್ಯೂಬ್ ಹಾಗೆ ಟಫ್ ಅಂಡ್ ಗ್ಲಾಸ್ ಯೂಸ್ ಮಾಡಿರುವಂಥ ರೈಲಿಂಗ್ ಸಿಗುತ್ತೆ. ಇಲ್ಲಿ ಮೇನ್ ಡೋರ್ ಫ್ರಂಟ್ ವಾಲ್ ಕೂಡ ನಿಮಗೆ ಸೇಮ್ ಸ್ಟೇರ್ ಕೇಸಲ್ಲಿ ಯೂಸ್ ಮಾಡಿರುವಂಥ ಗ್ರಾನೈಟ್ ಯೂಸ್ ಮಾಡಿರುವಂಥದ್ದು. ಈ ಕಡೆ ನಿಮಗೆ ನಾರ್ತ್ ಸೈಡ್ ವಾಲ್ನಲ್ಲಿ ನಿಮಗೆ ರೈಲಿಂಗ್ ಬಂದು SS ಟ್ಯೂಬ್ ಆಗಿ ಟಫ್ ಅಂಡ್ ಗ್ಲಾಸಿಂದ ಮಾಡಿರುವಂಥದ್ದು. ಅದ್ರ ಮೇಲೆ ಕೂಡ ನಿಮಗೆ SS ಟ್ಯೂಬ್ಸಿಂದ ಫುಲ್ ಕವರ್ ಮಾಡಿದ್ದಾರೆ, ಸೇಫ್ಟಿಗೋಸ್ಕರ ಮಾಡಿರುವಂಥದ್ದು. ಇದು ಇಲ್ಲಿ ನೋಡ್ಬೋದು ನೀವು, ಪೂರ್ತಿ ಗ್ರಾನೈಟ್ ಕ್ಲಾಡಿಂಗ್ ಮಾಡಿರುವಂಥದ್ದು ಮೈನ್ ಡೋರ್ ವಾಲ್ನಲ್ಲಿ. ಮೈನ್ ಡೋರ್ ಬಂದು ನಿಮಗೆ ಪ್ಯೂರ್ ಬರ್ಮಾಟಿಕ್ ಯೂಸ್ ಮಾಡಿರುವಂಥ ವಾಸ್ಕಲ್ ಮತ್ತು ಮೈನ್ ಡೋರ್ ಸಿಗುತ್ತೆ. ಮೈನ್ ಡೋರ್ನ ಡಿಸೈನ್ ಸರಿ ನೋಡ್ಕೊಳ್ಳಿ, ಸಿಂಪಲಿಸ್ಟಿಕ್ ಆಗಿ ಮಾಡಿರುವಂಥ ಡಿಸೈನ್ ಸಿಗುವಂಥದ್ದು. ಇಲ್ಲಿ ನಾವು ಒಳಗೆ ಎಂಟ್ರಿ ಆಗಿದ ತಕ್ಷಣ ಮೊದಲು ನಮಗೆ ಲಿವಿಂಗ್ ಏರಿಯಾ ಸಿಗುವಂಥದ್ದು. ಲಿವಿಂಗ್ ಏರಿಯಾನಲ್ಲಿ ನಿಮಗೆ ಒಂದು 4 ಶಟರ್ನ ಟೀಕ್ವುಡ್ ವಿಂಡೋ ಸಿಗುತ್ತೆ. ಈ ಕಡೆ ವೆಸ್ಟ್ ಫೇಸಿಂಗ್ ಕಡೆ ನಿಮಗೆ ಸಿಂಗಲ್ ಶಟರ್ ಅಟ್ಯಾಚ್ಡ್ ಡೋರ್ ಸಿಗುವಂಥದ್ದು. ಇದು ಬಾಲ್ಕನಿ ಕೊಟ್ಟಿರುವಂಥದ್ದು ನೋಡ್ಬೋದು. ರೋಡ್ ಸೈಡ್ ಬಾಲ್ಕನಿ ಕೊಟ್ಟಿರುವಂಥದ್ದು. ವೆಸ್ಟ್ ಫೇಸಿಂಗ್ ರೋಡ್ ಸೈಡ್ ಬರುವಂಥದ್ದು. ಇಲ್ಲಿ ಕೂಡ ರೈಲಿಂಗ್ಸ್ ಅಲ್ಲಿ SS ಟ್ಯೂಬ್ ಆಗಿ ಟಫ್ ಅಂಡ್ ಗ್ಲಾಸ್ ಯೂಸ್ ಮಾಡಿದ್ದಾರೆ. ವಾಲ್ ಪೂರ್ತಿ ನಿಮಗೆ 7 ಫೀಟ್ ಹೈಟ್ ಗ್ರಾನೈಟ್ ಕ್ಲಾಡಿಂಗ್ ಮಾಡಿರುವಂಥದ್ದು. ಸೀಲಿಂಗ್ ಅಲ್ಲಿ PVC ರಾಫ್ಟರ್ ಶೀಟ್ ಫಾಲ್ ಸೀಲಿಂಗ್ ಮಾಡಿ ಸ್ಪಾಟ್ ಲೈಟ್ಸ್ ಕೊಟ್ಟಿದ್ದಾರೆ. ಇನ್ನು ನೀವು ಈ ಕಡೆ ನೋಡೋದಾದ್ರೆ ನಿಮಗೆ ಮೈನ್ ಡೋರ್ ಪಕ್ಕದಲ್ಲೇ TV ಕ್ಯಾಬಿನೆಟ್ ಸಿಗುತ್ತೆ. ಪೂರ್ತಿ ವಿನಿಯರ್ ಯೂಸ್ ಮಾಡಿರುವಂಥ TV ಕ್ಯಾಬಿನೆಟ್ ಸಿಗುವಂಥದ್ದು. ಪಾಲಿಶ್ಡ್ ವಿನಿಯರ್ ಹಾಗೆ ರಾಫ್ಟರ್ ಶೀಟ್ ಯೂಸ್ ಮಾಡಿರುವಂಥ TV ಕ್ಯಾಬಿನೆಟ್ ಸಿಗುತ್ತೆ. ಫುಲ್ ರೂಫ್ ಹೈಟ್ವರೆಗೂ ಮಾಡಿದ್ದಾರೆ. POP ಕೂಡ ನಿಮಗೆ ಫಾಲ್ ಸೀಲಿಂಗಲ್ಲಿ ಸಿಂಪಲ್ ಆಗಿ ಮಾಡಿರುವಂಥದ್ದು, ತುಂಬ ಚೆನ್ನಾಗಿದೆ. ಪ್ರೊಫೈಲ್ ಲೈಟ್ಸ್ ಯೂಸ್ ಮಾಡಿದ್ದಾರೆ. ಸ್ಪಾಟ್ ಲೈಟ್ಸ್ ಕೂಡ ಕೊಟ್ಟಿರುವಂಥದ್ದು. TV ಕ್ಯಾಬಿನೆಟ್ ಪಕ್ಕದಲ್ಲಿ ನಿಮಗೆ ವಿನಿಯರಿಂದ ಮಾಡಿರುವಂಥ ಆರ್ಚ್ ಸಿಗುತ್ತೆ. ಇದು ಕಿಚನ್ ಮತ್ತು ಪೂಜಾ ರೂಮ್ಗೆ ಹೋಗೋದಕ್ಕೆ ಕೊಟ್ಟಿರುವಂಥದ್ದು. ಇಲ್ಲಿ ನೋಡ್ಬೋದು, ಇಲ್ಲೂ ಕೂಡ ನಿಮಗೆ ತುಂಬ ಸ್ಪೇಷಿಯಸ್ ಆಗಿದೆ, ದೊಡ್ಡದಾಗಿರುವಂಥದ್ದು. ಇಲ್ಲೂ ಕೂಡ ಒಂದು 4 ಶಟರ್ನ ಟೀಕ್ವುಡ್ ವಿಂಡೋ ಸಿಗುತ್ತೆ ಸೌತ್ ಸೈಡ್ ವಾಲ್ನಲ್ಲಿ. ಪೂಜಾ ರೂಮ್ ಆಪೋಸಿಟ್ ಅಲ್ಲಿ ನಿಮಗೆ ಓಪನ್ ಸ್ಪೇಸ್ ಸಿಗುತ್ತೆ. ಡೈನಿಂಗ್ ಹಾಲ್ ಇದು, ಡೈನಿಂಗ್ ಏರಿಯಾ ಕೊಟ್ಟಿರುವಂಥದ್ದು. ಹಾಗೆ ಓಪನ್ ಕಿಚನ್ ಏರಿಯಾ ಸಿಗುತ್ತೆ. ಕಿಚನ್ ಕೂಡ ನಿಮಗೆ ತುಂಬ ಸ್ಪೇಷಿಯಸ್ ಆಗಿದೆ. ಕಿಚನ್ ನಲ್ಲಿ ನಿಮಗೆ 5 ಟ್ಯಾಂಟಮ್ ಬಾಕ್ಸ್ ಆಗಿ ಒಂದು ಪುಲ್ಔಟ್ ಬರುತ್ತೆ, ಮತ್ತೆ ಸ್ಟೋರೇಜ್ ಸ್ಪೇಸಸ್ ಕೊಟ್ಟಿರುವಂಥದ್ದು. ಸ್ಲ್ಯಾಬ್ ನಲ್ಲಿ ಬಂದು 20 mm ಗ್ರಾನೈಟ್ ಸ್ಲ್ಯಾಬ್ ಯೂಸ್ ಮಾಡಿದ್ದಾರೆ. ಸಿಂಕ್ ಬಂದು 2 ಫೀಟ್ ಕ್ವಾಡ್ಸ್ ಸಿಂಕ್ ಯೂಸ್ ಮಾಡಿರುವಂಥದ್ದು. ಕೆರಸಿಲ್ ಬ್ರ್ಯಾಂಡ್ನ ಸಿಂಕ್ ಯೂಸ್ ಮಾಡಿದ್ದಾರೆ.
ಹಾಗೆ ಒಂದು 2 ಶೀಟರ್ನ ಟೀಕ್ವುಡ್ ವಿಂಡೋ ಸಿಗುತ್ತೆ ಇಲ್ಲಿ ಕಿಚನ್ ಅಲ್ಲಿ. ವಾಲ್ ನಲ್ಲಿ ಪೂರ್ತಿ ವೆಟ್ರಿಫೈಡ್ ಟೈಲ್ ಕ್ಲಾಡಿಂಗ್ ಮಾಡಿ ಟಾಪ್ ಕ್ಯಾಬಿನೆಟ್ಸ್ ಅಲ್ಲಿ ಸ್ಟೋರೇಜ್ ಸ್ಪೇಸಸ್ ಕೊಟ್ಟಿದ್ದಾರೆ. ಅದ್ರ ಮೇಲೆ ನಿಮ್ಗೆ ಲಾಫ್ಟ್ ಸಿಗುತ್ತೆ. ಕ್ಯಾಬಿನೆಟ್ ಬಂದು ನಿಮ್ಗೆ ಈ ಕಡೆ ಕೂಡ ಇರುವಂತದ್ದು ನೋಡ್ಬೋದು. ಇಲ್ಲಿ ನಿಮ್ಗೆ ಅವನ್ ಮತ್ತೆ ಮಿಕ್ಸಿ ಇಡೋದಕ್ಕೆ ಕೊಟ್ಟಿರುವಂತದ್ದು. ಇಲ್ಲೂ ಕೂಡ ಟಾಪ್ ಕ್ಯಾಬಿನೆಟ್ಸ್ ಹಾಗೆ ಲಾಫ್ಟ್ ಬರುತ್ತೆ. ಸೀಲಿಂಗ್ ಅಲ್ಲಿ ನೋಡೋದಾದ್ರೆ ನೀವು ಇಲ್ಲೂ ಕೂಡ POP ಇಂದ ಫಾಲ್ ಸೀಲಿಂಗ್ ಮಾಡಿದ್ದಾರೆ ನೋಡ್ಬೋದು. ಡೈನಿಂಗ್ ಕೂಡ ಸೇರಿ ನಿಮ್ಗೆ ಫಾಲ್ ಸೀಲಿಂಗ್ ಮಾಡಿರುವಂತದ್ದು. ಪ್ರೊಫೈಲ್ ಲೈಟ್ಸ್ ಕೊಟ್ಟಿರುವಂತದ್ದು ನಿಮ್ಗೆ ಫಾಲ್ ಸೀಲಿಂಗ್ ಅಲ್ಲಿ. ಇಲ್ಲಿ ವುಡ್ ವರ್ಕ್ ನಲ್ಲಿ ಕೂಡ ನಿಮ್ಗೆ ಲಾಫ್ಟ್ ಕೆಳಗಡೆ ಪ್ರೊಫೈಲ್ ಲೈಟ್ಸ್ ಕೊಟ್ಟಿದ್ದಾರೆ ನೋಡ್ಬೋದು. ಹಾಗೆ ಈ ಕಡೆ ನಿಮ್ಗೆ ಯುಟಿಲಿಟಿಗೆ ಹೋಗೋದಕ್ಕೆ ಡೋರ್ ಕೊಟ್ಟಿದ್ದಾರೆ ವಿತ್ ಒಂದು ಸಿಂಗಲ್ ಶಟರ್ ಅಟ್ಯಾಚ್ ವಿಂಡೋ ಕೊಟ್ಟಿರುವಂತದ್ದು. ಎಲ್ಲ ಡೋರ್ಸ್ ಮತ್ತೆ ವಾಸ್ಕಲ್ ಬಂದು ನಿಮ್ಗೆ ಟೀಕ್ವುಡ್ ನಲ್ಲಿ ಮಾಡಿರುವಂತದ್ದು. ಡೋರ್ ಬಂದು ವಿನಿಯರ್ ಪಾಲಿಶ್ ವಿನಿಯರ್ ಯೂಸ್ ಮಾಡಿದ್ದಾರೆ. ವಾಸ್ಕಲ್ ಬಂದು ಟೀಕ್ವುಡ್ ನಲ್ಲಿ ಮಾಡಿರುವಂತದ್ದು. ಇದು ಒಂದು ನಿಮ್ಗೆ ಕಿಚನ್ ಯುಟಿಲಿಟಿ ಏರಿಯಾ. ಇಲ್ಲೂ ಕೂಡ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ, ಟ್ಯಾಪ್ ಕೊಟ್ಟಿರುವಂತದ್ದು. ಇಲ್ಲೂ ಕೂಡ ಒಂದು ಸಿಂಕ್ ಇನ್ಸ್ಟಾಲ್ ಮಾಡಬಹುದು. ಹಾಗೆ ಸೇಫ್ಟಿಗೋಸ್ಕರ ಗ್ರಿಲ್ ಹಾಕಿರುವಂತದ್ದು ಇಲ್ಲಿ ನೋಡಬಹುದು. CNC ಕಟಿಂಗ್ ಶೀಟ್ ಹಾಗೆ MS ಟ್ಯೂಬ್ ಯೂಸ್ ಮಾಡಿರುವಂತ ಗ್ರಿಲ್ ಸಿಗುತ್ತೆ. ಪೂರ್ತಿ 7 ಫೀಟ್ ಹೈಟ್ ಟೈಲ್ ಕ್ಲಾಡಿಂಗ್ ಮಾಡಿದ್ದಾರೆ. 7 ಫೀಟ್ ಹೈಟ್ ಫುಲ್ ನಿಮಗೆ ಟೈಲ್ ಕ್ಲಾಡಿಂಗ್ ಮಾಡಿರುವಂತದ್ದು. ಡೋರ್ ಬ್ಯಾಕ್ ಸೈಡ್ ಕೂಡ ನಿಮಗೆ ನೋಡಬಹುದು ಸ್ಪೇಸ್ ಸಿಗುತ್ತೆ ಇಲ್ಲಿ ಯುಟಿಲಿಟಿನಲ್ಲಿ. ಇಲ್ಲೂ ಕೂಡ ಟ್ಯಾಪ್ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ದೊಡ್ಡದಾದಂತ ಒಂದು ಸಿಂಕ್ ಇನ್ಸ್ಟಾಲ್ ಮಾಡೋಕ್ಕೆ ಪ್ರಾವಿಷನ್ ಇದೆ. ಮೇಲೆ ಸ್ಟೋರೇಜ್ ಸ್ಪೇಸ್ ಕೂಡ ಕೊಟ್ಟಿದ್ದಾರೆ. ವಾಷಿಂಗ್ ಮಿಷಿನ್ ಕೂಡ ಇಡಬಹುದು ಅಲ್ಲಿ ನೀವು. ಇನ್ನ ಮತ್ತೆ ಒಳಗೆ ಬಂದ್ರೆ ನಿಮಗೆ ನೋಡಬಹುದು ಡೈನಿಂಗ್ ಏರಿಯಾ ಬರುವಂತದ್ದು. ಇದು ಪೂಜಾ ರೂಮ್ ಅಪೋಸಿಟ್. ಪೂಜಾ ರೂಮ್ ಬಂದು ನಿಮಗೆ ಕರೆಕ್ಟ್ ಆಗಿ ದೇವ್ ಮೂಲೆಗೆ ಬರುವಂತದ್ದು. ಡೋರ್ ಡಿಸೈನ್ ಒಂದ್ಸರಿ ನೋಡೋಣ ಮೊದಲು. ಟೀಕ್ವುಡ್ ವಾಸ್ಕಲ್ ಆಗಿ ಟೀಕ್ವುಡ್ ನಲ್ಲಿ ಮಾಡಿರುವಂತಹ ಡೋರ್ ಸಿಗುತ್ತೆ ಪೂಜಾ ರೂಮ್ಗೆ. ಒಳಗಡೆ ನೋಡಿದ್ರೆ ನೀವು ಸೇಮ್ ಲಿವಿಂಗ್ ಅಲ್ಲಿ ಯೂಸ್ ಮಾಡಿರುವಂತ ಗ್ರಾನೈಟ್ ಯೂಸ್ ಮಾಡಿದ್ದಾರೆ ಫ್ಲೋರಿಂಗ್ ಅಲ್ಲಿ. ಪೂಜಾ ರೂಮ್ ಫ್ಲೋರಿಂಗ್ ಅಲ್ಲಿ ಸ್ಲ್ಯಾಬ್ ಅಲ್ಲಿ ಕೂಡ ಸೇಮ್ ಗ್ರಾನೈಟ್ ಯೂಸ್ ಮಾಡಿರುವಂತದ್ದು. ವಿನಿಯರ್ ಯೂಸ್ ಮಾಡಿರುವಂತ ಡ್ರಾಯರ್ ಸಿಗುತ್ತೆ. ಸ್ಟೋರೇಜ್ ಸ್ಪೇಸ್. ವಾಲ್ ನಲ್ಲಿ ಪೂರ್ತಿ ವೆಟ್ರಿಫೈಡ್ ಟೈಲ್ ಕ್ಲಾಡಿಂಗ್ ಮಾಡಿದ್ದಾರೆ. ಸೀಲಿಂಗ್ ಅಲ್ಲಿ POP ಇಂದ ಫಾಲ್ ಸೀಲಿಂಗ್ ಮಾಡಿ ಸ್ಪಾಟ್ ಲೈಟ್ಸ್ ಕೊಟ್ಟಿರುವಂತದ್ದು. ಇದಿಷ್ಟು ನಿಮಗೆ ಗ್ರೌಂಡ್ ಫ್ಲೋರ್ ನಲ್ಲಿ ಸಿಗುವಂತದ್ದು. ಹಾಗೆ ನಿಮ್ಗೆ ಇಲ್ಲೊಂದು ಕಾಮನ್ ವಾಶ್ರೂಮ್ ಕೂಡ ಇದೆ. ಟಿವಿ ಕ್ಯಾಬಿನೆಟ್ ಬ್ಯಾಕ್ ಸೈಡ್ ಅಲ್ಲಿ ಹ್ಯಾಂಡ್ ವಾಶ್ಗೆ ಇಲ್ಲಿ ಪ್ರೊವಿಷನ್ ಮಾಡಿದ್ದಾರೆ. ಕಾರ್ನರ್ ಅಲ್ಲಿ ನೋಡಬಹುದು ಕೌಂಟರ್ ಟಾಪ್ ಹ್ಯಾಂಡ್ ವಾಶ್ ಸಿಗುತ್ತೆ. ವಾಶ್ರೂಮ್ ಅಲ್ಲಿ ಕೂಡ ವಿನಿಯರ್ ಡೋರ್ ಯೂಸ್ ಮಾಡಿರುವಂತದ್ದು, ಪಾಲಿಶ್ಡ್ ವಿನಿಯರ್. ಇದು ಬಂದು ನಿಮಗೆ ಕಾಮನ್ ವಾಶ್ರೂಮ್. ಇಲ್ಲಿ ನಿಮಗೆ ರೂಫ್ ಹೈಟ್ ವರ್ಗು ನಿಮಗೆ ಟೈಲ್ ಕ್ಲಾಡಿಂಗ್ ಮಾಡಿರುವಂತದ್ದು ಕಾಮನ್ ವಾಶ್ರೂಮ್ ಅಲ್ಲಿ. ಇನ್ನ ಮತ್ತೆ ಲಿವಿಂಗ್ ಕಡೆ ಬಂದ್ರೆ ನಮಗೆ ಸೆಕೆಂಡ್ ಫ್ಲೋರ್ಗೆ ಹೋಗೋದಕ್ಕೆ ಇಂಟೀರಿಯರ್ ಸ್ಟೇರ್ಸ್ ಸಿಗುವಂಥದ್ದು. ಪೂರ್ತಿ ಮನೆಯ ಫ್ಲೋರಿಂಗ್ ಬಂದು ಗ್ರಾನೈಟ್ ಯೂಸ್ ಮಾಡಿರುವಂಥದ್ದು. ಇಂಟೀರಿಯರ್ ಸ್ಟೇರ್ಸ್ ಅಲ್ಲಿ ಕೂಡ ನಿಮಗೆ ಸೇಮ್ ಗ್ರಾನೈಟ್ ಯೂಸ್ ಮಾಡಿದ್ದಾರೆ. ಹಾಗೆ ರೈಲಿಂಗ್ ಬಂದು SS ಟ್ಯೂಬ್ ಆಗಿ ಟಫಾನ್ ಗ್ಲಾಸ್ ಇಂದ ಮಾಡಿರುವಂಥದ್ದು. ಇಲ್ಲಿ ನಿಮಗೆ ವಿಂಡೋಸ್ ಕೊಟ್ಟಿರುವಂಥದ್ದು ವೆಂಟಿಲೇಷನ್ ಮತ್ತೆ ಸನ್ಲೈಟ್ಗೆ. ಇದು UPVC ಇಲ್ಲಿ ಮಾಡಿರುವಂತಹ ವಿಂಡೋಸ್ ಸಿಗುತ್ತೆ. ಸ್ಟೇರ್ ಕೇಸ್ನ ಸೈಜ್ ನೋಡ್ಬೋದು ನೀವು. ಆಲ್ಮೋಸ್ಟ್ 4.5 ಫೀಟ್ 5 ಫೀಟ್ ಬರುವಂಥದ್ದು ಸ್ಟೇರ್ ಕೇಸ್. ನಿಮಗೆ ಸೆಕೆಂಡ್ ಫ್ಲೋರ್ನಲ್ಲಿ ನಿಮಗೆ 2 ರೂಮ್ಗಳು ಸಿಗುತ್ತೆ. ಹಾಗೆ ಇಲ್ಲೊಂದು ಸಿಂಗಲ್ ಶಟರ್ನ ಟೀಕ್ವುಡ್ ವಿಂಡೋ ಸಿಗುತ್ತೆ. ಮೊದಲು ಮಾಸ್ಟರ್ ಬೆಡ್ರೂಮ್ ಹೇಗಿದೆ ಅಂತ ನೋಡೋಣ. ಟೀಕ್ವುಡ್ ವಾಸ್ಕಲ್ ಹಾಗೆ ವಿನಿಯರ್ನಿಂದ ಮಾಡಿರುವಂಥ ಡೋರ್ ಸಿಗುವಂಥದ್ದು ಇಲ್ಲಿ ರೂಮಲ್ಲಿ. ಮಾಸ್ಟರ್ ಬೆಡ್ರೂಮ್ ನೋಡ್ಬೋದು ನೀವು. ತುಂಬ ಸ್ಪೇಷಿಯಸ್ ಆಗಿದೆ, ದೊಡ್ಡದಾಗಿರುವಂಥದ್ದು. ಬೋಟ್ ಟೈಪಲ್ಲಿ ಮಾಡಿರುವಂಥ ಕಾಟ್ ಸಿಗುತ್ತೆ. ಲ್ಯಾಮಿನೇಟ್ಸ್ ಯೂಸ್ ಮಾಡಿರುವಂಥದ್ದು. ಹೆಡ್ ಬೋರ್ಡ್ ಕುಷನಿಂಗ್ ಹೆಡ್ ಬೋರ್ಡ್ ಕೊಟ್ಟಿದ್ದಾರೆ. ಇನ್ನು ಕುಬೇರನ ಮೂಲೆ ಕರೆಕ್ಟಾಗಿ ನಿಮಗೆ 2 ಡೋರ್ ಸ್ಲೈಡಿಂಗ್ ವಾರ್ಡ್ರೋಬ್ ಹಾಗೆ ಮೇಲೆ ಲಾಫ್ಟ್ ಸಿಗುತ್ತೆ. ಕಾಟ್ನ 2 ಕಡೆ ನಿಮಗೆ ಸಿಂಗಲ್ ಶಟರ್ ವಿಂಡೋ ಸಿಗುವಂಥದ್ದು. ಕಾಟ್ನ 2 ಕಡೆ ನಿಮಗೆ ಡ್ರಾಯರ್ಸ್ ಕೂಡ ಕೊಟ್ಟಿದ್ದಾರೆ. ಈ ಕಡೆ ಕೂಡ ನಿಮಗೆ ಡೋರ್ ಬ್ಯಾಕ್ ಸೈಡಲ್ಲಿ ಕೂಡ ನಿಮಗೆ ಒಂದು 2 ಡೋರ್ ಸ್ಲೈಡಿಂಗ್ ವಾರ್ಡ್ರೋಬ್ ಮತ್ತೆ ಈ ಕಡೆ ಕಾರ್ನರ್ ಡ್ರೆಸ್ಸಿಂಗ್ ಮಿರರ್ ಕೊಟ್ಟಿರುವಂಥದ್ದು. ಮೇಲೆ ಲಾಫ್ಟ್ ಮಾಡಿದ್ದಾರೆ. ಇದೆರಡರ ಸೆಂಟರ್ನಲ್ಲಿ ಕಾಮನ್ ಅಟ್ಯಾಚ್ ಬಾತ್ರೂಮ್ಗೆ ನಿಮಗೆ ಡೋರ್ ಸಿಗುತ್ತೆ. ಸೀಲಿಂಗ್ ಅಲ್ಲಿ ನೋಡೋದಾದ್ರೆ ನೀವು ಪೂರ್ತಿ POP ಇಂದ ಫಾಲ್ ಸೀಲಿಂಗ್ ಮಾಡಿರುವಂಥದ್ದು. ಪ್ರೊಫೈಲ್ ಲೈಟ್ಸ್ ಕೊಟ್ಟಿದ್ದಾರೆ. ಕಾಟ್ ಆಪೋಸಿಟ್ ವಾಲ್ನಲ್ಲಿ ಟಿವಿ ಕ್ಯಾಬಿನೆಟ್ ಸಿಗುತ್ತೆ. ಹಾಗೆ ನಿಮಗೆ ಬಾಲ್ಕನಿ ಕೂಡ ಸಿಗುವಂಥದ್ದು ಈ ರೂಮ್ನಲ್ಲಿ. ಇಲ್ಲೂ ಕೂಡ ಒಂದು ಅಟ್ಯಾಚ್ಡ್ ವಿಂಡೋ ಕೊಟ್ಟು ಬಾಲ್ಕನಿ ಡೋರ್ ಕೊಟ್ಟಿರುವಂಥದ್ದು, ವಿನಿಯರ್ ಡೋರ್. ಇದು ಒಂದು ವೆಸ್ಟ್ ಫೇಸಿಂಗ್ ರೋಡ್ ಸೈಡ್ ಬರುವಂಥ ಬಾಲ್ಕನಿ. ಇದು 7 ಫೀಟ್ ಹೈಟ್ ಗ್ರೆನೇಟ್ ಇಂದ ವಾಲ್ ಕ್ಲಾಡಿಂಗ್ ಮಾಡಿದ್ದಾರೆ. ಸೀಲಿಂಗ್ ಅಲ್ಲಿ ಕೆಳಗೆ ಬಾಲ್ಕನಿ ನೋಡಿದಾಗನೇ PVC ರಾಫ್ಟರ್ ಶೀಟ್ ಇಂದ ಫಾಲ್ ಸೀಲಿಂಗ್ ಮಾಡಿರುವಂಥದ್ದು ನೋಡ್ಬೋದು. ಇನ್ನು ಈ ವಾರ್ಡ್ರೋಬ್ ಮತ್ತೆ ಡ್ರೆಸ್ಸಿಂಗ್ ಮಿರರ್ನ ಸೆಂಟರ್ನಲ್ಲಿ ನಿಮಗೆ ಅಟ್ಯಾಚ್ ಬಾತ್ರೂಮ್ ಡೋರ್ ಸಿಗುವಂಥದ್ದು.
ಇದು ಬಂದು ಅಟ್ಯಾಚ್ ಬಾತ್ರೂಮ್ ಬರುವಂಥದ್ದು. ನಾವು ವೈಟ್ ಆ್ಯಂಡ್ ಬ್ಲ್ಯಾಕ್ ಕಾಂಬಿನೇಷನಲ್ಲಿ ಟೈಲ್ ಕ್ಲಾಡಿಂಗ್ ಮಾಡಿರುವಂಥದ್ದು. ಎಲ್ಲ ವೆಸ್ಟರ್ನ್ ಕಮೋಡ್ಸ್ ಬರುತ್ತೆ, ಜಾಗ್ವಾರ್ ಫಿಟ್ಟಿಂಗ್ಸ್ ಬರುವಂಥದ್ದು. ಫಿಟ್ಟಿಂಗ್ಸ್ ಎಲ್ಲ ನಿಮಗೆ ಸೇಲ್ ಆದ್ಮೇಲೆ ಮಾಡ್ಕೊಡ್ತೀವಿ ಅಂತ ಓನರ್ ಹೇಳಿರುವಂಥದ್ದು. ಇನ್ನು ಇಲ್ಲಿಂದ ಮತ್ತೆ ನಾವು ಹೊರಗೆ ಬಂದರೆ ಈ ಕಡೆ ನಮಗೆ ಕಿಡ್ಸ್ ರೂಮ್ ಸಿಗುವಂಥದ್ದು. ಸೇಮ್ ಈ ರೂಮಲ್ಲಿ ಕೂಡ ನಿಮಗೆ ಟೀಕುಡ್ ವಾಸ್ಕಲ ಕ್ಯಾಬಿನಿಯರ್ ಡೋರ್ ಸಿಗುತ್ತೆ. ಇಲ್ಲೂ ಕೂಡ ದೊಡ್ಡದಾದಂಥ ಒಂದು ಕಾಟ್ ಸಿಗುವಂಥದ್ದು. ಹೆಡ್ ಬೋರ್ಡ್, ಕುಷನ್ ಹೆಡ್ ಬೋರ್ಡ್ ಬರುತ್ತೆ. ಈ ಕಡೆ ನಿಮಗೆ 4 ಶೀಟರ್ನ ಟೀಕುಡ್ ವಿಂಡೋ ಬರುತ್ತೆ. ಕಾಟ್ನ ಒಂದು ಕಡೆ ನಿಮಗೆ ಡ್ರಾಯರ್ಸ್ ಕೊಟ್ಟಿರೋಂಥದ್ದು ಸ್ಟೋರೇಜಸ್ಗೆ. ಹಾಗೆ ಈ ಕಡೆ ನಿಮಗೆ ಒಂದು ಸಿಂಗಲ್ ಶೀಟರ್ ವಿಂಡೋ, ಹಾಗೆ ಸ್ಟಡಿ ಟೇಬಲ್ ಮತ್ತು ಬುಕ್ ರ್ಯಾಕ್ ಕೊಟ್ಟಿದ್ದಾರೆ ಈ ಕಾರ್ನರಲ್ಲಿ. ಕಾಟ್ ಆಪೋಸಿಟ್ ವಾಲ್ನಲ್ಲಿ TV ಕ್ಯಾಬಿನೆಟ್ ಮಾಡಿರುವಂಥದ್ದು. ಇಲ್ಲಿ ನಿಮಗೆ 2 ಡೋರ್ ಸ್ಲೈಡಿಂಗ್ ವಾರ್ಡ್ರೋಬ್ ಬರುತ್ತೆ. ಇದು ನಿಮ್ಗಿನ್ನ ಡೋರ್ಸ್ ಇನ್ನ ಇನ್ಸ್ಟಾಲ್ ಆಗಿಲ್ಲ. ಸೀಲಿಂಗಲ್ಲಿ ನೋಡೋದಾದ್ರೆ ಇಲ್ಲೂ ಕೂಡ POP ಇಂದ ಫಾಲ್ ಸೀಲಿಂಗ್ ಮಾಡಿ ಆಂಬಿಯೆಂಟ್ ಲೈಟಿಂಗ್ ಮಾಡಿದ್ದಾರೆ. ಈ ವಾರ್ಡ್ರೋಬ್ ಮತ್ತು ಸ್ಟಡಿ ಟೇಬಲ್ನ ಮಧ್ಯದಲ್ಲಿ ನಿಮಗೆ ಅಟ್ಯಾಚ್ ಬಾತ್ರೂಮ್ ಡೋರ್ ಸಿಗುವಂಥದ್ದು. ಇದು ಬಂದು ಅಟ್ಯಾಚ್ ಬಾತ್ರೂಮ್ ಬರುತ್ತೆ, ನೋಡ್ಬೋದು. ಎಲ್ಲ ವೆಟ್ರಿಫೈಡ್ ಟೈಲ್ ಕ್ಲಾಡಿಂಗ್ ಮಾಡಿರುವಂಥದ್ದು. ಫಿಟ್ಟಿಂಗ್ಸ್ ಎಲ್ಲ ನಿಮಗೆ ಸೇಲ್ ಆದಮೇಲೆ ಮಾಡಿಕೊಡ್ತೀವಿ ಅಂತ ಓನರ್ ಹೇಳಿರುವಂಥದ್ದು. ಇಲ್ಲಿಂದ ಮತ್ತೆ ನಾವು ಮೇಲೆ ಕಂಟಿನ್ಯೂ ಮಾಡಿದ್ರೆ 3rd ಫ್ಲೋರ್ಗೆ ಬರ್ತೀವಿ. 3rd ಫ್ಲೋರ್ನಲ್ಲಿ ಕೂಡ ನಿಮಗೆ ಒಂದು ರೂಮ್ ಸಿಗುವಂಥದ್ದು. ಇಲ್ಲಿ ಹೆಡ್ ರೂಮ್ ಸಿಗುತ್ತೆ. ಹೆಡ್ ರೂಮಲ್ಲಿ ನಿಮಗೆ ಸನ್ಲೈಟ್ಗೆ ಇಲ್ಲಿ ಓಪನ್ ಕೊಟ್ಟಿರುವಂಥದ್ದು. ಹಾಗೆ POP ಮಾಡಿ ಆಂಬಿಯೆಂಟ್ ಲೈಟಿಂಗ್ ಕೂಡ ಮಾಡಿದ್ದಾರೆ. ಇಲ್ಲೂ ಕೂಡ ಒಂದು ಸಿಂಗಲ್ ಶಟರ್ ವಿಂಡೋ ಸಿಗುತ್ತೆ. ಇದು ಬಂದು ನಿಮಗೆ ಸೇಮ್ ಕೆಳಗಡೆ ನೋಡಿದಾಗೇ ಮಾಸ್ಟರ್ ಬೆಡ್ರೂಮ್ ಸೈಜ್ನ ರೂಮ್ ಬರುವಂಥದ್ದು. ಸೇಮ್ ಪ್ಯಾಟರ್ನ್ ಮಾಡಿರುವಂಥದ್ದು. ಇಲ್ಲಿ ಕಾಟ್ ಮಾಡಿದ್ದಾರೆ. ಹಾಗೆ ಹೆಡ್ ಬೋರ್ಡ್ ಬರುತ್ತೆ, ನಿಮಗೆ ಕುಷನ್ ಬರುವಂಥದ್ದು. ಕಾಟ್ನ 2 ಕಡೆ ನಿಮಗೆ ಸ್ಟೋರೇಜ್ ಸ್ಪೇಸ್ ಕೊಟ್ಟಿರುವಂಥದ್ದು, ಡ್ರಾಯರ್ಸ್ ಕೊಟ್ಟಿದ್ದಾರೆ. ಕುಬೇರನ್ ಮೂಲೆ ಕರೆಕ್ಟಾಗಿ ನಿಮಗೆ 2 ಡೋರ್ ಸ್ಲೈಡಿಂಗ್ ವಾರ್ಡ್ರೋಬ್ ವಿತ್ ಲಾಫ್ಟ್ ಬರುತ್ತೆ. ಕಾಟ್ನ 2 ಸೈಡಲ್ಲಿ ಒಂದು ಸಿಂಗಲ್ ಶಟರ್ ವಿಂಡೋ ಸಿಗುವಂಥದ್ದು. ಹಾಗೆ ಈ ಕಡೆ ನೋಡೋದಾದ್ರೆ ನೀವು ಕಾಟ್ ಆಪೋಸಿಟ್ ವಾಲ್ನಲ್ಲಿ TV ಕ್ಯಾಬಿನೆಟ್ ಕೂಡ ಬರುತ್ತೆ. ಸೀಲಿಂಗಲ್ಲಿ POP ಇಂದ ಫಾಲ್ ಸೀಲಿಂಗ್ ಮಾಡಿದ್ದಾರೆ. ಹಾಗೆ ಸೇಮ್ ಮಾಸ್ಟರ್ ಬೆಡ್ರೂಮ್ ಥರ ಇಲ್ಲೂ ಕೂಡ ಬಾಲ್ಕನಿ ಸಿಗುತ್ತೆ. ಅಟ್ಯಾಚ್ಡ್ ವಿಂಡೋ ಜೊತೆ ಡೋರ್ ಬರುವಂಥದ್ದು ಬಾಲ್ಕನಿಗೆ. 7 ಫೀಟ್ ಹೈಟ್ ಗ್ರಾನೈಟ್ ಕ್ಲಾಡಿಂಗ್ ಮಾಡಿ ರೈಲಿಂಗ್ಸಲ್ಲಿ SS2 ಬಾಗೆ ಟಫ್ ಅಂಡ್ ಗ್ಲಾಸ್ ಯೂಸ್ ಮಾಡಿರೋದು. ಸೀಲಿಂಗಲ್ಲಿ ಸೇಮ್ PVC ರಾಫ್ಟರ್ ಶೀಟ್ ಯೂಸ್ ಮಾಡಿದ್ದಾರೆ. ಇನ್ನು ಈ ರೂಮ್ನ ಡೋರ್ ಬ್ಯಾಕ್ ಸೈಡಲ್ಲಿ ನಿಮಗೆ 2 ಡೋರ್ ಓಪನ್ ಟೈಪ್ ಡೋರ್ನ ವಾರ್ಡ್ರೋಬ್ ಸಿಗುತ್ತೆ. ಡ್ರೆಸ್ಸಿಂಗ್ ಮಿರರ್ ಸಿಗುವಂಥದ್ದು. ಈ ಕಡೆ ಕಾರ್ನರಲ್ಲಿ ಸ್ಟಡಿ ಟೇಬಲ್ ಹಾಗೆ ಬುಕ್ ರ್ಯಾಕ್ ಮಾಡಿರುವಂಥದ್ದು. ಇದ್ರ ಮೇಲೆ ಪೂರ್ತಿ ನಿಮಗೆ ಲಾಫ್ಟ್ ಮಾಡಿದ್ದಾರೆ. ಡ್ರೆಸ್ಸಿಂಗ್ ಮಿರರ್ ಹಾಗೆ ಸ್ಟಡಿ ಟೇಬಲ್ನ ಮಧ್ಯದಲ್ಲಿ ಅಟ್ಯಾಚ್ ಬಾತ್ರೂಮ್ನ ಡೋರ್ ಕೊಟ್ಟಿರುವಂಥದ್ದು. ಇದು ಬಂದು ನಿಮಗೆ ಅಟ್ಯಾಚ್ ಬಾತ್ರೂಮ್ ಬರುವಂಥದ್ದು ನೋಡ್ಬೋದು. ಈ ಕಡೆಗೂ ಇದೆ ಡೋರ್ ಬ್ಯಾಕ್ ಸೈಡಲ್ಲಿ ಕೂಡ. ಒಂದು ಸೈಡಲ್ಲಿ ಶವರ್ ಕೊಟ್ಟಿರುವಂಥದ್ದು. ಈ ಕಡೆ ನಿಮಗೆ ಕಮೋಡ್ ಬರುತ್ತೆ. ಡೋರ್ ಬ್ಯಾಕ್ ಸೈಡಲ್ಲಿ ಶವರ್ ಬರುವಂಥದ್ದು. ಇನ್ನು ಇಲ್ಲಿಂದ ಹೊರಗೆ ಬಂದರೆ ಮತ್ತೆ ನಮಗೆ MS ಇಂದ ಮಾಡಿರುವಂಥ ಡೋರ್ ಸಿಗುತ್ತೆ. ಇದು ಬಂದು ನಿಮಗೆ ಸಿಟ್ಔಟ್ ಏರಿಯಾಗೆ ಹೋಗೋದಕ್ಕೆ ಕೊಟ್ಟಿರುವಂಥದ್ದು MS ಡೋರ್. ಇಲ್ಲಿ ಸಿಟ್ಔಟ್ ಏರಿಯಾ ಮಾಡಿರುವಂಥದ್ದು. ಇದು ಕೂಡ RCC ರೂಫ್ ಹಾಕಿರುವಂಥದ್ದು, ಡ್ರೆಸ್ ವರ್ಕಲ್ಲಿ ಮಾಡಿರೋದಂಥದ್ದಲ್ಲ, ರೂಫ್ ಕಂಟಿನ್ಯೂ ಮಾಡಿದ್ದಾರೆ. ಇಲ್ಲಿ ಫ್ಲೋರಿಂಗಲ್ಲಿ ಬಂದು ನಿಮಗೆ ವುಡನ್ ಫಿನಿಶಿಂಗ್ 2x4 ಟೈಲ್ ಯೂಸ್ ಮಾಡಿರುವಂಥದ್ದು. ಹಾಗೆ ಒಂದು ಕಾರ್ನರಲ್ಲಿ ವಾಷಿಂಗ್ ಏರಿಯಾ ಕೊಟ್ಟಿದ್ದಾರೆ. ವಾಷಿಂಗ್ ಮಿಷಿನ್ ಇಡೋದಕ್ಕೆ ಕೂಡ ಪ್ರೊವಿಷನ್ ಮಾಡಿರುವಂಥದ್ದು. ಮೇಲೆ ಟ್ಯಾಂಕ್ ರೂಮ್ಗೆ ಹೋಗೋದಕ್ಕೆ ಲ್ಯಾಡರ್ ಕೂಡ ಸಿಗುತ್ತೆ. ಇಲ್ಲಿ ನಿಮಗೆ ಲ್ಯಾಡರ್ ಕೊಟ್ಟಿರುವಂಥದ್ದು ಟ್ಯಾಂಕ್ ರೂಮ್ಗೆ ಹೋಗೋದಕ್ಕೆ. ಇಲ್ಲಿ ಓಪನ್ ವಿಂಡೋಸ್ ಕೊಟ್ಟಿದ್ದಾರೆ. ಇಲ್ಲಿ ನೀವು ಗ್ಲಾಸ್ ಕೂಡ ಇನ್ಸ್ಟಾಲ್ ಮಾಡ್ಬೋದು, ಇಲ್ಲ UPVC ಅಥವಾ ಅಲ್ಯೂಮಿನಿಯಂನ ಸ್ಲೈಡಿಂಗ್ ವಿಂಡೋಸ್ ಕೂಡ ಹಾಕ್ಬೋದು. ಈ ಲ್ಯಾಡರ್ನಲ್ಲಿ ಮೇಲೆ ಹೋದ್ರೆ ನಮಗೆ ಓಪನ್ ಟೆರೆಸ್ ಏರಿಯಾ ಸಿಗುವಂಥದ್ದು. ಟ್ಯಾಂಕ್ ರೂಮ್ ಆಗಿ ಓಪನ್ ಟೆರೆಸ್ ಏರಿಯಾ, ಬಟ್ಟೆ ಒಣಗಾಕೋದಕ್ಕೆಲ್ಲ ನಿಮಗೆ ಅಲ್ಲಿ ಪ್ರಾವಿಷನ್ ಇರುವಂಥದ್ದು. ಈ ಬಿಲ್ಡಿಂಗ್ ಬಂದು ನಿಮಗೆ ಸರ್ ಎಂ ವಿಶ್ವೇಶ್ವರ ಲೇಔಟ್ BDA ಸೈಟ್ನಲ್ಲಿ ಕಟ್ಟಿರುವಂಥದ್ದು. ಸೌತ್ ವೆಸ್ಟ್ ಕಾರ್ನರ್ ಸೈಟ್, 920 ಸ್ಕ್ವೇರ್ ಫೀಟ್ ಬರುವಂಥದ್ದು. ಬಿಲ್ಡಿಂಗ್ನ ಪ್ರೈಸ್ ಹಾಗೆ ಡೀಟೇಲ್ಸ್ ಬಂದು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಆಗಿರುತ್ತೆ, ಚೆಕ್ ಮಾಡ್ಬೋದು. ಹಾಗೆ BDA ಸೈಟ್ ಆಗಿರೋದ್ರಿಂದ ನಿಮಗೆ 100% ಲೀಗಲ್ ಡಾಕ್ಯುಮೆಂಟ್ ಇರುತ್ತೆ. ಎಲ್ಲ ನ್ಯಾಷನಲೈಸ್ ಬ್ಯಾಂಕ್ಸಲ್ಲೂ ಲೋನ್ ಆಗುವಂಥದ್ದು.
ಈ ಬಿಲ್ಡಿಂಗ್ ಬಗ್ಗೆ ನಿಮಗೆ ಇನ್ನೂ ಡೀಟೇಲ್ಸ್ ಬೇಕಿದ್ರೆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕಾಲ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಐಕಾನ್ ಒತ್ತೋದನ್ನ ಮರಿಬೇಡಿ. ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ವಂದನೆಗಳು. ಮನೋಜ್ ಓಂ ಪ್ರಾಪರ್ಟಿ.